ಕರೆಕ್ಟಾ? ಆವತ್ತಿಂದ ಇವತ್ತರೆಗೂ ನಾವು ಇಂಥ ಹಾಸ್ಪಿಟ್ಲ್ ಒಂದು ಕಟ್ಟಕ್ಕೆ ಯಾರು ನಮ್ಗೆ ಯುಕ್ತಿ ಇದೆಯಾ? ಇನ್ಕ್ಲೂಡ್ ನನ್ನನ್ನು ಸೇರಿಸ್ಕೊಳ್ಳಿ, ಯಾರು ಮಾಡಿಲ್ಲ. ಮೈಸೂರು ಮಹಾರಾಜ ಪುಣ್ಯಾತ್ಮ ಈ ಜನರಿಗೋಸ್ಕರ, ಈ ಕೋಲಾರ ಜಿಲ್ಲೆ ಜನರಿಗೋಸ್ಕರ ಇದು ಕೊಟ್ಟರು. ಇವತ್ತು ನಾವೇನಾದ್ರು ಮಾಡ್ಬೋದು ಸರ್. ಆ ಕಾಲದಲ್ಲಿ ಇವತ್ತು ನಮ್ಮಲ್ಲಿ ಸರ್ಕಾರದಲ್ಲಿ ಬೇಕಾದಷ್ಟು ಹಣ ಇದೆ, ಜನರದ್ದು ಹಣ ಇದೆ. ಆ ಕಾಲದಲ್ಲಿ ಜನರದ್ದು ಹಣ ಇರಲಿಲ್ಲ, ಸರ್ಕಾರ ಅಂತೂ ಇಲ್ಲೇ ಇಲ್ಲ. ಅಂಥ ಸಮಯದಲ್ಲಿ ಕೊಟ್ಟಿದ್ದಾರೆ, ಅವರ ಇದನ್ನ ನಾವು ಸಾಧಿಸ್ಬೇಕು. ಮೈಸೂರು ಮಹಾರಾಜ ಸಾಧ್ಯತೆ ಇವತ್ತರೆಗೂ ನಾವು ಇಂಥ ಹಾಸ್ಪಿಟಲ್ ಮಾಡೋಕ್ಕಾಗಿಲ್ಲ. ಆವತ್ತು ಪಾಪ್ಯುಲೇಷನ್ ಏನಿತ್ತು, ಇವತ್ತು ಪಾಪ್ಯುಲೇಷನ್, ಆವತ್ತಿನ ಪಾಪ್ಯುಲೇಷನ್ಗೆ ಈ ಹಾಸ್ಪಿಟಲ್ ಕೊಟ್ಟರು ನಮಗೆ. ಆದರೆ ಇವತ್ತಿನ ಪಾಪ್ಯುಲೇಷನ್ಗೆ ನಮಗೆ ಇಂಥ ಹಾಸ್ಪಿಟಲ್ ಬೇಕು. ನಮಗೆ ಪೇಷಂಟ್ಸ್ ನೋಡ್ತಾ ಇದ್ದಾರೆ, ಪ್ರೈವೇಟ್ ಹೋಗೋರು ದುಡ್ಡಿರೋರೆಲ್ಲ ಪ್ರೈವೇಟ್ ಹೋಗ್ತಾರೆ, ದುಡ್ಡಿರೋರ ಇಂಥ ಹಾಸ್ಪಿಟಲ್ ನಾವು ಮಾಡೋಕ್ಕಾಗಿಲ್ಲ. ಈಗ ಮಾಡ್ತೀವಿ. ಮೆಡಿಕಲ್ ಕಾಲೇಜು ಇದೆಲ್ಲ ಈಗ ಬರುತ್ತೆ. ಇದೇ ಹಾಸ್ಪಿಟಲ್ ತಗೊಂಡು ಮೆಡಿಕಲ್ ಕಾಲೇಜು ಸಪ್ರೇಟ್ ಮಾಡ್ತೀವಿ. ಎಲ್ಲ ಆಗಿದೆ, ದೊಡ್ಡ ಲ್ಯಾಂಡ್ ವಿಚಾರ ಇನ್ಸ್ಪೆಕ್ಷನ್ ಆಗಿದೆ. ಆದರೆ ಜನಕ್ಕೆ ಮ್ಯಾಕ್ಸಿಮಮ್ ಆಗಿ ಏನು ಕಂಪ್ಲೇಂಟ್ಸ್ ಇದೆ ನೋಡ್ಕೊಳ್ಳಿ. ಮೇಯ್ನು ನೀವೇನು ಮಾಡ್ಬೇಕು ಸರ್, ಯಾರಾದರೂ ಅಬ್ಸರ್ವೇಷನ್ ಇದೆ ನಿಮ್ಮಲ್ಲಿ. ಅಬ್ಸರ್ವೇಷನ್ ಅಂದರೆ ಮಕ್ಕಳನ್ನ ಎತ್ಕೊಂಡು ಯಾರು ಬರ್ತಾರೆ, ವಯಸ್ಸಾಗಿರೋರು ಯಾರು ಬರ್ತಾರೆ, ಪ್ರೆಗ್ನೆನ್ಸಿ ಯಾರು ಬರ್ತಾರೆ ಅಂಥವ್ರಿಗೆ ಪ್ರಯಾರಿಟಿನಲ್ಲಿ ಮುಗಿಸಿ ಕಳಿಸ್ತಾ ಇರಬೇಕು ಅವರು. ಅಂದರೆ ಯಾರಾದರೂ ಒಬ್ಬರು ಇಬ್ಬರು ಓಡಾಡ್ಕೊಂಡೇ ಇರಬೇಕು ಅವರು. ಎಂಟ್ರೆನ್ಸು ಈ ಕಡೆ ಪ್ರೆಗ್ನೆನ್ಸಿ ಮಾತ್ರ ಏನೋ ಮಾಡ್ತಾರೆ. ಈಗ ಇಮಿಡಿಯೇಟ್ ಚಿಕಿ ಇಮಿಡಿಯೇಟು ಕರ್ಕೊಂಡೋಗಿ ತೋರಿಸ್ಬಿಟ್ಟೆ ಈ ಪ್ರೆಗ್ನೆನ್ಸಿ ಇದೆ ಇಮಿಡಿಯೇಟ್. ಮಗುನ ಎತ್ಕೊಂಡು ಬಂದು ಯಾರನ್ನ ಇಮಿಡಿಯೇಟಾಗಿ ಆ ಮಗುಗೆ ಪ್ರಾಬ್ಲಮ್ ಇರಲಿ, ತಾಯಿಗೆ ಪ್ರಾಬ್ಲಮ್ ಇರಲಿ, ಆ ಮಗುನ ಎತ್ಕೊಂಡು ಬಂದಿದ್ದೆ ಅವ್ರು ಯಾರಿಗೂ ನೋಡ್ಕೊಳಕ್ಕೆ ಆಗದೆ ಇರೋದ್ರಿಂದ ನಾವು ಮಗುನ ಎತ್ಕೊಂಡು ಹಾಸ್ಪಿಟಲ್ಗೆ ಹೋಗೋದು. ಆಕ್ಚುಲಿ ಹೇಳ್ಬೇಕಂದ್ರೆ ಆ ಮಗುನ ಎತ್ಕೊಂಡು ಹಾಸ್ಪಿಟಲ್ ಬರಬಾರ್ದು, ಅವ್ರು ಎಂಟ್ರಿ ಆಗಬಾರ್ದು. ಯಾಕಂದ್ರೆ ಇನ್ಫೆಕ್ಷನ್ಸ್ ಅದು ಇದಕ್ಕೆ ಬರಬಾರ್ದು. ಗೊತ್ತಿಲ್ಲ ಅವ್ರು ಬರ್ತಾರೆ, ಆದರೂ ನಾವು ಅವ್ರು ಏನು ಮಾಡಬೇಕು, ಆ ಇಮಿಡಿಯೇಟಾಗಿ ಕಳಿಸ್ಬಿಟ್ರೆ ಏನಿದೆ ಅವ್ರು ನೋಡಿಸ್ಬಿಟ್ಟು ಇಮಿಡಿಯೇಟಾಗಿ ಕಳಿಸ್ಬೇಕು. ಆಮೇಲೆ ಇವಾಗ ಸ್ಕ್ಯಾನಿಂಗ್ ಹತ್ರ ನೋಡಿದ್ರು, ಯಾರೋ ವಿಜಯಪುರ, ಜಂಗಮಕೋಟೆ, ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ ಅಂತ ಹೇಳ್ತಾ ಇದ್ದಾರೆ. ಲೇಟ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಇವಾಗ ಅಲ್ಲಿಂದ ಬಂದಿದ್ದೀರಾ, 1 hour ಲೇಟ್ ಆದರೂ ಮಾಡಿ ಕಳಿಸ್ತಾರೆ. ಪರವಾಗಿಲ್ಲ, ಅಂಥವ್ರು 1 hour ಲೇಟ್ ಆಗಿ ಲೇಟ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಲೈನ್ ಇರುತ್ತೆ, ಹೋಗಿ ಅದನ್ನು ನೋಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಬೆಳಗ್ಗೆ 9 ಗಂಟೆ ಅಂದರೆ ಸಂಜೆ 7-7:30ವರೆಗೂ ನಾನು ಇಲ್ಲೇ ಇರ್ತೀನಿ ಸರ್, ಹಾಸ್ಪಿಟಲಲ್ಲಿ ಇರ್ತೀನಿ. ನನಗೆ ಇನ್ನೂ ಏನು ಚಾರ್ಜ್ ಇದೆ ಸರ್? ಡಿಸ್ಟ್ರಿಕ್ಟ್ ಸರ್ವೆಲೆನ್ಸ್ ಆಫೀಸರ್ ಅದ್ರ ಪೋಸ್ಟು ಆ ಕೆಲಸಕ್ಕೋಸ್ಕರ ನಾನು ಡಿ ಎಚ್ ಆಫೀಸ್ಗೆ ಹೋಗಿದ್ದೆ. ಸೊ 1-2 hours ಅಲ್ಲೇ ಅಷ್ಟು ಬಿಟ್ಟರೆ ಓಕೆ ಸರ್. ಬೆಳಗ್ಗೆ 9 ಏನೇ ಇನ್ಸಿಡೆನ್ಸ್ ಅಂತ ನಾನೇ ಅಡ್ರೆಸ್ ಮಾಡಿ ನಾನೇ ಮಾಡಿ ಅವರು ಅಷ್ಟೇ. ಡ್ರಗ್ಸ್ ಬಗ್ಗೆ ಅಷ್ಟೇ ಸರ್, ನಾವು ಪ್ರತಿ ದಿವಸ ನಾವೇ ಕೂತ್ಕೊಂಡು ಮೈಸೂರು ಮಹಾರಾಜ ಕೊಟ್ಟಿರೋ ಹಾಸ್ಪಿಟ್ಲು, ಮೈಸೂರು ಮಹಾರಾಜ ಕೊಟ್ಟಿರೋ ಹಾಸ್ಪಿಟ್ಲು ನಮ್ಮೆಲ್ಲರ ಆಸ್ತಿ. ನಮ್ಮೆಲ್ಲರ ಆಸ್ತಿಯಿಂದ ನಾವು ಕಾಪಾಡ್ಕೊಂಡು ನಮ್ಮ ಗಾಡಿ ತೋಟದ ಜಾಗ ಎಲ್ಲ ಗಾಡಿ ಓಡಾಡಕ್ಕೆ ಹೇಳಿದಾರಾ? ಓಡಾಡಬೇಕು ಏನಪ್ಪ ಚರ್ಮನ ನಂಬರ್ ಏನ? ಫೋನ್ ನಂಬರ್. ಶುಗರ್ ಇದೆಯಾ ಅವ್ರಿಗೆ? ಶುಗರ್ ಇದೆಯಾ? ಒಂದು ಟೈಪ್ ಮಾಡಿದ್ದೀರಾ? ಚೆನ್ನಾಗಿ ನಡೀತಾ ಇದ್ದೆ ಅಂತೆ. ಅದು ಮಾರ್ನೇ ದಿವಸದಿಂದ ಸ್ಟಾರ್ಟ್ ಆಗೋಯ್ತಲ್ಲ. ನಾನೇ ಬಂದಾಗೆ ಹೊರಗಡೆ ಬಂದೆ, ಅಲ್ಲಿ ಬ್ಲಡ್ ರಿಪೋರ್ಟ್ ಕೊಡೋದು ಆಗಲಿಲ್ಲ. ತುಂಬ ಚೆನ್ನಾಗಿ ನಿಂತಿತ್ತು. 2 ಗಂಟೆಗೆ ಎಷ್ಟು ಬಂದು ಒಂದೊಂದು ಕಳಿಸ್ತಾ ಇರ್ಬೋದು. ಆಮೇಲೆ ಅಲ್ಲಿ ಪ್ರೆಗ್ನೆನ್ಸಿ ಆಚೆ ನಾನೇ ಒಳಗಡೆ ಕುತ್ಕೊಂಡು ಡಾಕ್ಟರ್ನಲ್ಲೆಲ್ಲೋ ಓಟಿಗೆ ಹೋಗಿ ಪರವಾಗಿಲ್ಲ. ಓಟಿನಲ್ಲಿ ಮಾಡಬೇಕು, ವಯಸ್ಸಾದವ್ರಿಗೆಲ್ಲ ಪ್ರಯಾರಿಟಿ ಮಾಡಬೇಕು. ಚೆನ್ನಾಗಿದೆ. ಏನು ₹1 ದುಡ್ಡು ಯಾರು ಮೊನ್ನೆ ನನಗೆ ಫೋಟೋ ಬಂತು, ನಿಮಗೆ ಕಳಿಸ್ಕೊಟ್ಟೆ. ಏನು ಹಿಂಗೆ ಅಂತ ನೀವು ಆಕ್ಷನ್ ಮಾಡಿದರೆ ಓಕೆ ಅದು. ಆ ಥರ ನಮಗೆ ಒಂದೇ ತಿಳ್ಕೊಳ್ಳಿ ಜನ. ಮೈಸೂರು ಮಹಾರಾಜ ಫೋನಲ್ಲೇ CCTV ಫಂಕ್ಷನ್ ನಾನು ಮನೇಲಿದ್ದು ಕೂಡ ನಾನು ಪ್ರತಿಯೊಂದು ನನ್ನ ಸಮಸ್ಯೆ ಪ್ರತಿಯೊಂದು ನಾನು ಮಾಡ್ತೇನೆ. 2 ಪಾಯಿಂಟ್
ಯಾಕಂದ್ರೆ ಅಂದಾಗೂ ನಮ್ಮ ಕಂಪ್ಲೇಂಟ್ ಬಂದಿತ್ತು ಅಲ್ಲಿ ನೋಡಿದಾಗ ಅದೇ ಸಿಕ್ತು ನನಗೆ ಅದೇ ಸಿಕ್ತು ನಾಲ್ಕು ಇರಲಿಲ್ಲ ಪಾಪ ಪರವಾಗಿಲ್ಲ ಅವ್ರು ಆಡಿಟಿಂಗ್ ಬಂದಿದ್ರೆ ಪರವಾಗಿಲ್ಲ ಆದರೆ ಅಂಥ ಮಕ್ಕಳು ಅವ್ರು ಇದ್ದಾಗ ನಾವು ಸ್ವಲ್ಪ ಅಬ್ಸರ್ವೇಷನ್ ಮಾಡ್ಕೊಂಡು ಕಂಪ್ಲೇಂಟಾಗಿ ಕ್ಲಿಯರ್ ಮಾಡ್ಕೊಂಡು ಪಾಸ್ ಒಂದು ನಮ್ಮ ಪ್ರತಿಯೊಂದು ನಾನು ಗಮನಿಸ್ತಾ ಇರ್ತೀನಿ ಸರ್ ಅಲ್ಲಿ ನಮ್ಮ OPD ಕ್ಯೂ ಜಾಸ್ತಿ ಆದರೆ ಇಮಿಡಿಯೇಟ್ ಆಗಿ ಇಲ್ಲಿಂದ ಕಳಿಸಿ OPD ಜಾಸ್ತಿ ಇದೆ ಕ್ಲಿಯರ್ ಮಾಡಿ ಈ ಪೇಷಂಟ್ ಏನು ಪ್ರಾಬ್ಲಮ್ ಇದೆ ಅದು ನೋಡ್ಬಿಟ್ಟು ಅದು ಕ್ಲಿಯರ್ ಮಾಡಿ ಎಲ್ಲ అదే ఇది హాస్పిటల్ ఉంది కదా బిల్డింగ్ SNR హాస్పిటల్ మీది అది జనరేటర్ ఇంకా వేయలేదు అది హాస్పిటల్ ఉంది మీకు ఉండేదాన్ని నేను పేపర్ పెట్టుకొని మాట్లాడుతూ ఉండేది మీకు ఆల్రెడీ లెటర్ పంపించినారంట వాళ్ళు బ్యాటరీ జనరేటర్ అదే అవుట్డోర్ ప్యానల్స్ అవంతా ఇంకా చేయలేదు ఎక్స్ట్రా వర్క్స్ అంటే అది మీ టెండర్లో ఉండే చెప్తా ఉండే టెండర్లు లేదు కాదు ನನ್ನ ಹತ್ರ ಹೇಳಿದೆ ಪಾರ್ಕಿಂಗ್ ರೆಡಿ ಮಾಡ್ಬೇಕು ತಿರ್ಗಾ ಜಾಗ ರೆಡಿ ಮಾಡ್ಕೊಂಡು ಯಾವ ಕಡೆ ಮಾಡ್ಕೊಂಡು ಪಾರ್ಕಿಂಗ್